ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಮನೆಯ ಆರೋಗ್ಯ ಚಾನಲ್ಗ್ರಿ. ಏನ್ರಿ ಎಲ್ಲರೂ ಆರಾಮದಿರಿ? ಏನೋ ಅಕ್ಕ ಇವತ್ತು ಒಂದು ಹೊಸದೇನಾದರೂ ಟಿಪ್ಸ್ ಕೊಡ್ತಾಳೆ ಅಂತ ವೆಯ್ಟ್ ಮಾಡತ್ತೀರೇನ? ಖಂಡಿತವಾಗ್ಲೂ ಸೋಯಾನ ನಾವು ಇವತ್ತು ಟೋಫು ಮಾಡೋಣಂತ. ಟೋಫು ಜೊತೆಗೆ ಒಂದು ಚಿಟ್ ಚಾಟ್ ಮಾಡೋಣಂತ. ಯಾವ ಥರ ಚಿಟ್ ಚಾಟ್ ಅಂತಂದ್ರೆ ಹಂಗೆ ನಾರ್ಮಲ್ ಆಗಿ ನಿಮ್ಮ ಮನ್ಯಾಗ ಹೆಂಗದಾರ, ನಮ್ಮ ಮನ್ಯಾಗ ಹೆಂಗದಾರ, ಇನ್ನು ಮುಂದೆ ನಾನು ನನ್ನ ಒಂದು ಮನೆಯ ಆರೋಗ್ಯದಲ್ಲಿ ನಾನು ಸ್ಟೋರಿ ಸ್ಟಾರ್ಟ್ ಮಾಡತ್ತೀನಿ. ಯಾವ ಥರ ಸ್ಟೋರಿ ಅಂತಂದ್ರೆ ಕುಕ್ಕಿಂಗ್ ಮಾಡ್ಕೊಂಡನ ನಿಮ್ಮ ಪರ್ಸ್ನಲ್ ಒಂದು ಸ್ಟೋರಿಗಳು ಆಘಾತ ಆಗಿರ್ತೈತಿ, ಮನಸ್ಸಿಗೆ ಯಾರ ಕಡೆನೂ ಹೇಳೋಕ್ಕಾಗಿರಲ್ಲ, ಅದನ್ನು ನೀವು ನನ್ನ ಮೂಲಕ ವಿಡಿಯೋ ಮೂಲಕ ತಲುಪಿಸ್ಬೋದು ಜನರಿಗೆ ಒಂದು ಕಂಟೆಂಟ್ ಮಾಡಿ. ಸೊ ಆ ಥರ ಒಂದು ಕಂಟೆಂಟ್ನ ನಾನು ಇನ್ನು ಮುಂದೆ ಕೊಡ್ಬೇಕಂತ ಮಾಡೀನಿ. ಹಂಗೆ ಎಲ್ಲರಿಗೂ ಒಂದು ಫುಡ್ ಟಿಪ್ಸು ಸಿಗ್ತೈತಿ, ಹಂಗೆ ಒಂದು ಕಂಟೆಂಟ್ ಸ್ಟೋರಿನೂ ಸಿಗ್ತೈತಿ. ಸೊ ಈ ಥರ ಒಂದು ಕಂಟೆಂಟ್ ಮಾಡೋಣ, ಇನ್ನೂ ಯಾರೂ ಮಾಡಿಲ್ಲ ಈ ಥರ ಕಂಟೆಂಟ್. ಸೊ ನಾನು ಮಾಡಬೇಕು ಅಂತ ಅಂದ್ಕೊಂಡೇನಿ. ಸೊ ಹಾಗಾಗಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಆಲ್ಮೋಸ್ಟ್ ಆಲ್ 93 ಫಾಲೋವರ್ಸ್ ಆಗ್ಯಾರ. ದಯವಿಟ್ಟು ಯಾಕೆ ಸುಮ್ಮನದಿರಿ? ಆಲ್ಮೋಸ್ಟ್ ಆಲ್ ಫಾಲೋ ಮಾಡಿರಿ, 100 ಮಾಡಿರಿ, ನೋಡೋಣ ಅಂತ ಹೆಂಗೆ ಮಾಡ್ತೀರಿ. ಬೇಗ ಮಾಡಬೇಕಪ್ಪ. ನೀವು ಮಾಡತ್ತನೇ ಇಲ್ಲ. ಯಾಕೆ ಕಹಾನಿ ಅಕ್ಕ ನಿಮ್ಗೆ ಇಷ್ಟ ಇಲ್ಲೇನ? ನಮ್ಮನೆ ಆರೋಗ್ಯ ಚಾನಲ್ ಒಳಗಡೆ ಆರೋಗ್ಯದ ಬಗ್ಗೆ ಅಷ್ಟೇ ಇರಲ್ಲ, ಕಾಮಿಡಿ ಇರ್ತೈತಿ, ನಮ್ಮ ಮನ್ಯಾಗ ಏನೇನು ಮಾಡ್ತೀನಿ ಅನ್ನೋದಿರ್ತೈತಿ. ಹಂಗೆ ನಿಮ್ಮ ಮನ್ಯಾಗಿನ ಸುದ್ದಿನೂ ನನಗೆ ಬೇಕಾಗಿರ್ತೈತಿ. ಎಲ್ಲ ಚಿಟ್ ಚಾಟ್ ಮಾಡೋಣ್ರಿ ಕುತ್ಕೊಂಡು. ನೀವು ಯಾಕ್ರಿ ಅಷ್ಟೊಂದು ಥರ ಕೆಡ್ಸ್ಕೊತೀರಾ ಅಂತ. ಇವತ್ತು ನಾನು ಇಲ್ಲಿ ನೋಡ್ಬೋದ್ರಿ, ಇದು ಬ್ಲ್ಯಾಕ್ ಕಲರ್ ಸೋಯಾ ಕಾಳ್ರಿ, ಸೋಯಾಬೀನ್ ಎಲ್ಲರೂ ಇದ್ರೊಳಗೆ ನೋಡಿರ್ತಾರೆ, ಎದ್ರೊಳಗೆ ಬಿಳಿ ಕಲರ್ ಸೋಯಾಬೀನ್ ನೋಡಿರ್ತಾರೆ. ಇದು ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿರ್ತೀನಿ. ಇದನ್ನು ನಾನು 8 ತಾಸು ಅಲ್ಲ 10 ತಾಸು ನಾನು ನೆನೆ ಹಾಕೀನಿ. ಅದರೊಳಗೆ ನೆನೆ ಹಾಕಿ ಇವಾಗ ನಾನು ಸೋಯಾ ಟೋಫು ಮಾಡತ್ತೀನಿ. ಸೊ ಈ ಟೋಫುನ ನಾನು ಡಿಫ್ರೆಂಟಾಗಿ ಮಾಡತ್ತೀನಿ. ಯಾವ ಥರ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇವತ್ತು ಡಿಫ್ರೆಂಟ್ ಅಂತಂದ್ರೆ ಏನಂತಂದರೆ ಟ್ರೆಡಿಷ್ನಲ್ ಆಗೇ ನಾನು ಮಾಡೋದು, ಲೆಮನ್ ಹಾಕ್ಬಿಟ್ಟು. ಇನ್ನೊಂದು ಟೆಂಪಲೆ ಅಂತ ಒಂದು ಬರ್ತೈತಿ, ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅದು ಬಂದುಬಿಟ್ಟು ನಮ್ಮ ಪ್ರೋಬಯೋಟಿಕ್ಕು, ಅದು ನಮ್ಮ ಗಟ್ಟಿಗೆ ತುಂಬ ಒಳ್ಳೆಯದು. ಸೊ ಇವಾಗ ನಾನು ಇದ್ರೊಳಗೆ ಸ್ವಲ್ಪನೇ ಅರ್ಧ ಮಾಡಿಬಿಡೋಣ ಅಂತ ಅನ್ಕೋತೀನಿ, ಅರ್ಧ ಕುದ್ಸಕ್ಕೆ ಇಟ್ಬಿಡ್ತೀನಿ. ಅದನ್ನೂ ತೋರಿಸ್ತೀನಿ, ಇದನ್ನೂ ತೋರಿಸ್ತೀನಿ, ನೋ ಪ್ರಾಬ್ಲಮ್. ಯಾಕಂತಂದ್ರೆ ಫುಲಿ ಇಷ್ಟೊಂಡ ನಮ್ಮನ್ಯಾಗ ಟೋಫು ಯಾರು ತಿನ್ನಲ್ಲ. ಸೊ ಅರ್ಧ kg ಐತಿದೆ. ಸೊ ಅರ್ಧ kg ಒಳಗಡೆ 1/2 kg ಟೋಫು ಮಾಡೋಣ, 1/2 kg ಟೆಂಪಲೆ ಮಾಡೋಣ. ಸೊ ಇವತ್ತಿಂದ ಏನಂತಂದ್ರೆ ಸುದ್ದಿ ಇದಾಗಿತ್ತು. ಏನ್ರಿ ಮತ್ತು ಎಲ್ಲರೂ ಹೆಂಗದಿರಿ ಅಂತ ನೀವೇ ನನ್ನ ಕಮೆಂಟ್ ಮೂಲಕ ತಿಳಿಸ್ಬೇಕು. 93 ಫಾಲೋವರ್ಸ್ ಆಗ್ಯಾರ. ಯಾರ್ಯಾರು 93 ಫಾಲೋವರ್ಸ್ ಅದಿರಲ್ಲ ನೀವೇ ನಂಗೆ ಹೇಳ್ಬೇಕು ಹೆಂಗದಿರಿ ಅಂತ. ಭಾಳ ಜನ ಅಕ್ಕಾರಿ ಇನ್ನು ಮುಂದೆ ಅಂದ್ಕೊಂಡೇನಿ. ಸೊ ನಿಜವಾಗ್ಲೂ ನಾನು ಮೈಕ್ ತೊಗೊಂಡೇನಿ, ನೀವು ನೋಡ್ಬೋದಿಲ್ಲೇ ದಿಸ್. ಸೊ ಮೈಕ್ ತೊಗೊಂಡೇನಿ, ಆಮೇಲೆ ಗಿಂಬಲ್ ತೊಗೊಂಡೇನಿ, ಎಲ್ಲ ಸ್ವಲ್ಪ ರೊಕ್ಕ ಖರ್ಚು ಮಾಡಿ ತೊಗೊಂಡೇನಿ. ಯಾಕಂತಂದ್ರೆ ನಾನು ಈ ಸಲ ಪ್ರೂಫ್ ಮಾಡಲೇಬೇಕು, ನಾನು ಒಂದು ಯೂಟ್ಯೂಬರ್ ಆಗಲೇಬೇಕನ್ನೋ ಕಷ್ಟದಲ್ಲಿ ಇವಾಗ ನಿಂತೇನೆ ನಾನು. ನಿಮ್ಮ ಸಪೋರ್ಟ್ ಇಲ್ಲ ಅಂತಂದ್ರೆ ನಮಗೇನೂ ಆಗಲ್ಲ. ದಯವಿಟ್ಟು ಸಪೋರ್ಟ್ ಮಾಡ್ಬೇಕು ನೀವು. ಒಳ್ಳೆ ಕಂಟೆಂಟ್ ಕೊಡ್ತೀನಿ ಇನ್ನು ಮುಂದೆ. ಏನಂತಂದ್ರೆ ನಗಿಸೋವಂಥ ಕಂಟೆಂಟು, ಅದ್ರ ಜೊತೆಗೆ ಲವ್ ಸ್ಟೋರೀಸ್ಗಳು, ಅದ್ರ ಜೊತೆ ಕೆಟ್ಟ ಟೈಮಲ್ಲಿ ಯಾರ್ಯಾರು ಹೆಂಗಿರ್ತಾರೆ ಅನ್ನೋದು ಒಂದು ಸ್ಟೋರಿ. ನಿನ್ನೆ ನಂದು ಸೊ ಕೆಲಸ ಮಾಡ್ಕೊತ ನಾನು ನಿಮ್ಮ ಜೊತೆ ಚಿಟ್ ಚಾಟ್ ಮಾಡ್ತೀನಿ. ಸೊ ಹಾಗೆ ಒಂದು ಬ್ರೇಕ್ ತೊಗೊಳ್ಳೋಣ. ಈಗ ಬರೀ ಮಾತಾಡೋಣ ಅಂತ. ಇದು ಮಿಕ್ಸಿ ಜಾರ್ ತೊಗೋತೀನಿ ಟೋಫು ಮಾಡೋಕೆ. ಟೋಫು ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಇವತ್ತು ಯೂಸ್ ಮಾಡ್ಕೋತೀನಿ. ಹಂಗೆ ಟೆಂಪ್ಲೇನೂ ಮಾಡ್ತೀನಿ. ಟೆಂಪ್ಲೆ ಕನ್ನಡದೊಳಗೆ ನನಗೆ ನಿಜ ಗೊತ್ತಿಲ್ಲ. ಇದು ಬಂದುಬಿಟ್ಟು ಚೀನಾ, ಕೊರಿಯನ್, ಜಪಾನೀಸ್ ಈ ಸೈಡೆಲ್ಲ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಪೌಡ್ರ್ ಸಿಗ್ತೈತಿ. ಆ ಥರ ಎಲ್ಲ ಯೂಸ್ ಮಾಡಿಕೊಂಡ್ರೆ ನಮ್ಗೆ ಗಟ್ಟು ಚೆನ್ನಾಗಿರ್ತೈತಿ. ನಮ್ಮ IBSಗೆ ತುಂಬ ಒಳ್ಳೆಯದು ಅಂತ ನಮ್ಮ ಡಯಟಿಷಿಯನ್ ನನಗೆ ಹೇಳಲ್ಲ, ನಾ ಅದನ್ನು ನಿಮಗೆ ಹೇಳಾಕತ್ತೀನಿ. ಸೊ ಒಂದು ಮಿಕ್ಸಿ ಜಾರ್ ಒಳಗೆ ಇವಾಗ ಏನು ಮಾಡೋರು ಅಂತಂದ್ರೆ, ಸೊ ಒಂದು ಮಿಕ್ಸಿ ಜಾರ್ ಒಳಗೆ ರೀ ಇವಾಗ ನಾವು ಸೋಯಾ ಕಾಳನ್ನ ಹಾಕ್ಕೊಳ್ಳೋಣ ಅಂತ. ಸೋಯಾ ಬ್ಯಾಳಿನ ನೆನೆಸಿ ಹಾಕ್ಕೊಂಡು ಮಾಡಿದರೆ ಮಸ್ತ್ ಇರ್ತೈತಿ. ಇಲ್ಲ ಇದು ಸಾಲಂಗಿಲ್ಲ ಅನ್ಕೋತೀನಿ ರೀ ನಾನು. ಟೆಂಪ್ಲೆ ಮಾಡೋಕ್ಕೆ ಸಾಲಲ್ಲ. ನಾನು ವೈಟ್ ಸೋಯಾಬೀನ್ ತಂದಾಗ ನಿಮ್ಗೆ ಟೆಂಪ್ಲೆ ಮಾಡಿ ತೋರಿಸ್ತೀನಿ. ಯಾಕಂತಂದ್ರೆ ಸಾಲಲ್ಲ ನನಗೆ, ಅದಕ್ಕೋಸ್ಕರ ರೀ ತಪ್ಪು ತಿಕ್ಕೋಬ್ಯಾಡ್ರಿ. ನೋಡ್ರಿ
ನಾನಿವಾಗ ಟೆಂಪಲೇ ನಾನು ಮಾಡೋಕ್ಕಾಗಲ್ಲ, ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸೊ ಇವಾಗ ನಾನು ನೋಡ್ಬೋದ ನೀವು ಸೋಯಾ ಕಾಳು ತೊಗೊಂಡೇನಿ ಇಲ್ಲಿ. ಸೊ ಇದನ್ನು ನಾವು ರುಬ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ನೀರು ಹಾಕ್ಕೋಬೇಕು ನಮ್ಗೆ ಬೇಕಾದಷ್ಟು. ಹಂಗ್ರಿ ಟವಲ್ ತೊಗೊಂಡು ನಿಮ್ಗೇನು ಹೇಳ್ಕೊಡೋದು ಬೇಡ್ರಿ, ಎಲ್ಲ ಕಡೆ ನೋಡಿರ್ತೀರಿ, ಇದನ್ನೇನು ಹೊಸದಲ್ಲ. ಬಟ್ ಇದನ್ನು ನಾನು ನಿಮ್ಗೆ ಏನಕ್ಕೆ ತೋರ್ಸಾಕತ್ತೀನಿ ಅಂತಂದ್ರೆ, ಈ ಟೋಫು ಯಾರಿಗೆ ಮಿಲ್ಕ್ ಅಂದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರ್ತೈತಲ್ಲ ಅವ್ರಿಗೆ ಈ ಟೋಫು ತುಂಬ ಒಳ್ಳೆಯದು. ಅದು 100 ಗ್ರಾಮ್ ಅಷ್ಟೇ ತೊಗೋಬೇಕು. ಆ 100 ಗ್ರಾಮ್ ಜೊತೆ ಫೈಬರ್ ಇರಬೇಕು, ಪ್ರೋಟೀನ್ ಇದ್ರಾಗಿರ್ತೈತಿ ಟೋಫು ಒಳಗಡೆ. ಫೈಬರ್ ಯಾವ್ದಾದ್ರು ಒಂದೊಂದು ಥರ ಪಲ್ಯ ಮಾಡ್ಕೊಂಡು ತಿನ್ಬೇಕು, ಅದ್ರ ಜೊತೆಗೆ ಸ್ವಲ್ಪ ಕಾರ್ಬ್ಸ್. ಸೊ ಇದನ್ನು ಮಿಕ್ಸೆಡ್ ಮಾಡ್ಕೊಂಡು ತಿಂದಾಗ IBS ಅಥವಾ ಡೈಜೆಷನ್ ಪ್ರಾಬ್ಲಮ್, ಶುಗರ್ ಪೇಷಂಟ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಇದು ಬರೋಬ್ಬರಿ ಕೊಡ್ತೈತಿ ರೀ ರಿಸಲ್ಟ್. ನೀವು ಹಿಂಗೆ ನಾ ಹೇಳ್ದಂಗೆ ಮಾಡಿ ನೋಡ್ರಿ, ಬರೋಬ್ಬರಿ ಕೊಡ್ತೈತಿ ರಿಸಲ್ಟ್. ಇಲ್ಲಿ ನಾವು ಹಾಲನ್ನ ಹಿಂಡ್ಕೊಂಡು ತಗೋಬೇಕ್ರಿ. ತಗೊಂಡು ಈ ಥರ ನೋಡಿ ಹಾಲು ಹಿಂಡ್ಕೋತಾ ಇದ್ದೀನಿ ನೋಡ್ರಿ, ಹೆಂಗೆ ಹಾಲು ಬರಾಗೈತಿ. ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು ಆ ಬಾಲು ನೆನಪಾತ್ರಿ ಸಾಂಗ್ ನೋಡ್ರಿ. ನಮ್ಮ ರವಿಚಂದ್ರನಂದ ಸಾಂಗ್ ನೆನಪಾತ ಅವ್ರದ್ದು ಸರ್ದು. ಇವಾಗ ಹಾಲು ತಗೊಂಡೇವಿ. ಈ ಹಾಲನ್ನ ನಾವು ಇವಾಗ ಟೋಫು ಮಾಡೋಣ. ನಾನು ಇಷ್ಟು ಇಟ್ಕೊಂಡೇನ್ರಿ. ಇದನ್ನು ನಾನು ಇದನ್ನು ಮಾಡ್ತೀನಿ ಟೆಂಪ್ಲೆ ನಿಮಗೆ ತೋರ್ಸೋಕ್ಕೋಸ್ಕರ. ಓಕೆ, ಬರ್ರಿ ಇವಾಗ ಮಾಡೋಣಂತ. ನೋಡಿ ಒಲೆ ಮೇಲೆ ಈಗ ಹಾಲನ್ನ ಕುಚ್ಚಕ್ಕೆ. ಸೊ ಇವಾಗ ರೀ ನಾವು ಅದನ್ನು ಒಡಿಸ್ಬೇಕು. ಆ ಹಾಲನ್ನ, ಸೋಯಾ ಹಾಲನ್ನ ಒಡ್ಸೋಕ್ಕಿಂತ ಮುಂಚೆ ಒಂದು ಸ್ಟೋರಿ ಹೇಳೋಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ನಮ್ಮ ಜೀವನದೊಳಗೂ ನಾವು ಕಷ್ಟಪಟ್ಟಿರ್ತೀವಿ. ಇದು ಸ್ಟೋರಿ ಅಲ್ಲ, ಇದು ನಿಜ ಜೀವನದ ನಾ ಹೇಳ್ತಾ ಇರೋದು. ಯಾವುದೋ ಆಗಲಿ, ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಜೀವನ ಅಂತಂದ್ರೆ ಆ ಜೀವನ ಅನ್ನೋದು ಸುಮ್ಮನೆ ಯಾರಿಗೂ ದೇವ್ರು ಕೊಟ್ಟಿರಲ್ಲ. ಹೋಗಿ ನಂಗೆ ಕೆಲವೊಬ್ರು, ಅಕ್ಕ ನಾನು ಸೂಸೈಡ್ ಮಾಡ್ಕೋತೀನಿ, ಅಕ್ಕ ನಂಗೆ ಆ ಪ್ರಾಬ್ಲಮ್ ಐತಿ. ನಿಜವಾಗ್ಲೂ ನನಗೆ IBS ಮತ್ತು H. pylori ಆದಾಗ ನನಗಷ್ಟೇನ ಜೀವನ ಹಿಂಗೆ ಆಗ್ತಾ ಇರೋದು, ಬೇರೆಯವ್ರಿಗೆ ಯಾರಿಗೂ ಇಲ್ಲ. ನನ್ಗೆ ಹಂಗೆ ಆಗತೈತಿ, ನಾನು ದಪ್ಪ ಆಗಿಲ್ಲ. ನನಗೆ ಇವಾಗ ಅನ್ಸಾಗತೈತಿ ಎಲ್ಲರಿಗೂ ಕಷ್ಟ ಇರ್ತೈತಿ. ಎಲ್ಲರಿಗೂ ಅವ್ರದ್ದೇ ಆದ ತೊಂದರೆಯಲ್ಲಿ ಅವ್ರು ಜೀವನ ಮಾಡ್ತಿರ್ತಾರೆ ಪ್ರತಿಯೊಂದು ಮನುಷ್ಯ. ಉದಾಹರಣೆ ಅಂಬಾನಿ ಮಗ, ಅವ್ರ ಮಗನಿಗೆ ಎಷ್ಟು ಖರ್ಚು ಮಾಡಿದ್ರು ಅವರು ದಪ್ಪ ಇರೋದನ್ನು ಸಣ್ಣ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ, ಅವ್ರದ್ದೇ ಆದ ತೊಂದರೆ. ದುಡ್ಡು ಒಂದಿದ್ದರೆ ಯಾವುದನ್ನು ಪರ್ಚೇಸ್ ಮಾಡ್ಕೋತೀನಿ ಅನ್ನೋ ಒಂದು ವ್ಯಾಮೋಹ ಇದ್ದಿದ್ದು ನಾನು ಇವಾಗ ಹೆಂಗಾಗೇನಂದ್ರೆ, ದುಡ್ಡಿಲ್ಲದೆ ಇದ್ದರೂ ಜೀವನ ಮಾಡ್ಬೋದು. ಯಾವುದೇ ಮಟ್ಟದಲ್ಲಿ ಹೋಗಿ ಊಟ ಮಾಡಿ ಆರೋಗ್ಯಕರವಾಗಿರ್ಬೋದು, ಎಲ್ಲೋ ಹೋಗಿ ಒಂದು ಸೇವೆ ಆದರೂ ಮಾಡಿ ನಮ್ಮ ಜೀವನ ನಾವು ಮಾಡ್ಕೋಬೋದಲ್ಲ ಅಂತ. ಹೀಗಾಗಿ ನಾವು ಯಾವುದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದ್ರಿ, ಪ್ರತಿಯೊಂದು ಪಾಸಿಟಿವ್ ಆಗಿ ಇರಬೇಕು. ಯಾರು IBS ಪೇಷಂಟ್ ಇರ್ತಾರೋ ಅವ್ರು ಬಿ ಪಾಸಿಟಿವ್. ಯಾವಾಗ ನೀವು ಬಿ ಪಾಸಿಟಿವ್ ಆಗ್ತಿರಲ್ಲ ಆವಾಗ ನಿಮ್ಮ ಜೀವನ ಚೆನ್ನಾಗಿರ್ತೈತಿ. ಇಲ್ಲ ಅಂತಂದ್ರೆ ಅದು ಅಲ್ಲೇ ಇರ್ತೈತಿ, ಅದೆಲ್ಲಿರ್ಬೇಕು ಅಲ್ಲೇ ಇರ್ತೈತಿ. ಹೆಂಗಂತಂದ್ರೆ ಒಂಥರ ನಿಂಬೆನ ಥರ ಹಿಂಡಿದಾಗ ಮಾತ್ರ ರಸ ಬರ್ತೈತಿ, ಹಿಂಡಿದ ಮೇಲೆ ಸಿಪ್ಪೆ ಆಕ್ಕೈತಿ. ಆದರೆ ಈ ಸಿಪ್ಪೆನೂ ಉಪಯೋಗ ಆಕ್ಕೈತಿ ಅನ್ನೋದು ನಾವು ತಿಳ್ಕೊಬೇಕು. ಅದಕ್ಕೋಸ್ಕರ ಸೊ ಅರ್ಥ ಆಯ್ತು ಅನ್ಕೋತೀನಿ. ಬರ್ರಿ ಇವಾಗ ಹಾಲು ಕುದಿಯಾಕತ್ತೈತಿಲ್ಲ ನೋಡೋಣಂತ. ನೋಡಿ ಫ್ರೆಂಡ್ಸ್, ಇಬ್ಬರು ವಾಟರ್ ಮೆಲನ್ ತಿಂತವ್ರೆ. ಹಾಯ್ ಮಾಡ್ಚೋಟು ಸಹ ತಿನ್ನೋಕೆ ಬನ್ನಿ ಅನ್ನೋ. ನೋಡ್ಬೋದ್ರಿ. ಈಗ ಮತ್ತೆ ನಾವು ಟೋಫು ತಗೊಳಕ್ಕೆ ನೀರನ್ನ ಹಿಂಡಿ ತೆಗಿಬೇಕು, ಕಬ್ಬಿನ ಹಿಂಡಿ ತೆಗಿಬೇಕು. ನೋಡ್ಬೋದ್ರಿ, ಟೋಫುನ ಹಿಂಗಿಟ್ಟೇನಿ. ಟೋಫು ರೆಡಿ ಆಗೈತಿ. ಬೆಳಗ್ಗೆ ಅಷ್ಟೆಲ್ಲ ನಾವು ಯೂಸ್ ಮಾಡ್ಬೋದು. ನಾಳೆ ಇದನ್ನು ಯಾವ ಥರ ಪಲ್ಯ ಮಾಡ್ತೀನಿ ಅನ್ನೋದು. ಸೊ ಟೋಫು ರೆಡಿ ಆಗೈತಿ. ನಾನು ನಿಮ್ಗೆ ಬ್ಯಾಕ್ ಎಂಡಲ್ಲಿ ತೋರಿಸೀನಿ. ಸೊ ನಾಳೆ ಈ ಟೋಫುಯಿಂದ ನಾನು ಯಾವ ಥರ ಗ್ರೇವಿನ ಮಾಡ್ತೀನಿ ಅಂಥೇಳಿ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಲವ್ ಯು ಆಲ್, ಲವ್ ಯು ಆಲ್, ಲವ್ ಯು ಆಲ್. ಬಾಯ್ ಬಾಯ್.